ನಮಸ್ಕಾರ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ನಾನು ನಿಮ್ಮ ವರುಣ್ BH. ಹೇಗಿದ್ದೀರಿ ಎಲ್ಲರೂ? ನಾನಿವತ್ತು ಕಾಸರಗೋಡು ಜಿಲ್ಲೆಯ ಬಂದಡ್ಕದ ಪಾಲಾರು ಅನ್ನುವಲ್ಲಿಗೆ ಬಂದಿದ್ದೇನೆ. ಇದು ನನ್ನ ಮನೆ ಫ್ರೆಂಡ್ಸ್. ಇಲ್ಲಿ ನಾನು ಇವತ್ತು ಒಂದಿನ ತೋಟಕ್ಕೆ ಅಂತ ಹೋದೆ. ಈಗ ಅಲ್ಲಿ ನನ್ನ ತಾತ ಕೆಲಸ ಮಾಡುವುದನ್ನು ಕಂಡೆ. ಕೇಳಿದೆ, ಮಳೆಗಾಲದಲ್ಲಿ ಎಂತ ಕೆಲಸ ತಾತ? ಇವಾಗ ಮಳೆಗಾಲ ಅಲ್ಲ, ತೋಟಕ್ಕೆಲ್ಲ ನೀರು ಬಿಡುವ ಕೆಲಸ, ಅದೆಲ್ಲ ಸಹ ಬೇಡ ಅಲ್ಲ, ಎಂತ ಈಗಲೂ ಸಹ ಕೆಲಸ ಮಾಡುದು ಅಂತ ಕೇಳಿದೆ. ಆಗ ತಾತ ಹೇಳಿದ್ರು, ಆಗಲ್ಲ ಅಲ್ಲ, ಮಳೆಗಾಲದಲ್ಲೇ ಜಾಸ್ತಿ ಕೆಲಸ ಆಗುದು, ಬೇಸಿಗೆ ಅಥವಾ ಚಳಿಗಾಲದಿಂದ ಜಾಸ್ತಿ ಮಳೆಗಾಲದಲ್ಲೇ ಕೆಲಸ ಆಗುದು. ಅಂದ್ರೆ ಮಳೆಗಾಲದಲ್ಲಿ ತೋಟಗಳಿಗೆ ರೋಗ ಬರುವುದು ಜಾಸ್ತಿ, ಅಥವಾ ಬೇರೆ ಸುಮಾರು ವಿಷಯಗಳನ್ನು ಹಂಚಿಕೊಂಡ್ರು. ಸೊ ಈ ವಿಷಯಗಳನ್ನು ನಿಮ್ಮೊಟ್ಟಿಗೂ ಹಂಚಿಕೊಳ್ಳೋಣ ಅಂತ ಇವತ್ತು ನಾನು ಹೊಟ್ಟಿದ್ದೀನಿ. ಇವತ್ತಿನ ವಿಡಿಯೋದಲ್ಲಿ ನಾನು ನಿಮ್ಮೊಟ್ಟಿಗೆ ಎಲ್ಲ ಹಂಚಿಕೊಳ್ಳುತ್ತೇನೆ. ಸೊ ಫ್ರೆಂಡ್ಸ್, ಈಗ ನಾನು ನನ್ನ ತಾತದ ಇಂಟರ್ವ್ಯೂ ಮಾಡಲಿಕ್ಕೆ ಹೊರಟಿದ್ದೇನೆ. ಸೊ ಈಗ ನನ್ನ ತಾತನ ಪರಿಚಯ ಮಾಡಿಸ್ತೇನೆ. ಇವರು ನನ್ನ ತಾತ ವೆಂಕಟರಮಣ ಭಟ್ ಅಂತ, ಮೂಲತಃ ಪಾಲಾರಿನವರು. ಸೊ ಇವರ ಇಂಟರ್ವ್ಯೂ ಮುಂದುವರಿಸ್ತೇನೆ. ನಮಸ್ತೆ. ನಮಸ್ತೆ ತಾತ, ಹೇಗಿದ್ದೀರಾ? ಆರಾಮ? ನಿಮ್ಮ ಹೆಸರೆಂತ ತಾತ? ಎಲ್ಲರಿಗೂ ಹೇಳಿ, ನನ್ನ ವೀಕ್ಷಕರಿಗೆಲ್ಲರಿಗೂ. ನನ್ನ ಹೆಸರು ವೆಂಕಟರಮಣ ಭಟ್. ನಿಮ್ಮ ಮನೆ? ನಮ್ಮ ಮನೆ ಬಗೆ ಈಗ ಇರುವುದು ಪಾಲಾರಿನಲ್ಲಿ. ಪಾಲಾರಿನಲ್ಲಿ. ಇಲ್ಲಿ ಈಗ ಬಂದು ಎಷ್ಟು ಸಮಯ ಆಯ್ತು? ಇಲ್ಲಿ ಬಂದು ಹೆಚ್ಚು ಕಡಿಮೆ ಒಂದು 35 ವರ್ಷ, 40 ಹತ್ತಿರ. ಸ್ವಲ್ಪ ಜೋರು ಮಾತಾಡಿ ತಾತ, ಅವರಿಗೆ ನಮ್ಮ ವಾಯ್ಸ್ ರೀಚ್ ಆಗ್ಬೇಕಲ್ಲ, ಆಡಿಯನ್ಸಿಗೆ ಎಲ್ಲರಿಗೂ. ಹಾಗೆ ಸ್ವಲ್ಪ ಜೋರು ಮಾತಾಡಿ. ಹೇಗೆ, ಎಷ್ಟು ವರ್ಷ ಆಯ್ತು ತಾತ? ಹೆಚ್ಚು ಕಡಿಮೆ 40 ವರ್ಷ. 40 ವರ್ಷ ಅಲ್ಲ? ಮತ್ತೆ ನೀವು ಎಂತ ಕೃಷಿ ಮಾಡ್ತೀರಾ ಈಗ ಇಲ್ಲಿ ಎಲ್ಲ? ನಾವು ಅಡಿಕೆ, ಮೆಣಸು, ತೆಂಗು, ಕಂಗು, ಮತ್ತೆ ಅಷ್ಟೆಲ್ಲ ಕೃಷಿ ಮಾಡ್ತೀರಲ್ಲ? ಹೇಗೆ ಬೆಳೆ ಎಲ್ಲ? ಎಲ್ಲ ತಕ್ಕ ಮಟ್ಟಿಗೆ ತೊಂದರೆ ಇಲ್ಲ. ಹೇಗೆ ಮತ್ತೆ ತೋಟದಲ್ಲಿ ಎಲ್ಲ ಮಳೆಗಾಲದಲ್ಲಿ ನೀವು ಆಗ ನನ್ನೊಟ್ಟಿಗೆ ಹೇಳಿದ್ರಲ್ಲ, ಮಳೆಗಾಲದಲ್ಲಿ ಜಾಸ್ತಿ ಕೆಲಸ, ಬೇಸಿಗೆ ಅಥವಾ ಚಳಿಗಾಲದಿಂದ ಅಂತ. ಅದು ಯಾಕೆ? ಅದನ್ನು ನಮ್ಮ ವೀಕ್ಷಕರಿಗೆಲ್ಲ ಗೊತ್ತು ಮಾಡುವಾಗ ಹೇಳಿ ನೋಡಿ. ಮಳೆಗಾಲದಲ್ಲಿ ಸ್ವಲ್ಪ ತೋಟವನ್ನು ನಾವು ಹೆಚ್ಚಿಗೆ ಗಮನದಲ್ಲಿಟ್ಟು ನೋಡಬೇಕಾಗ್ತದೆ. ಕಾರಣ ಏನಂತ ಹೇಳಿದರೆ, ಮಳೆಗಾಲದಲ್ಲಿ ಕೊಳೆ ರೋಗ ಬರುವುದು ಜಾಸ್ತಿ. ಸಮಯಕ್ಕೆ ಸರಿಯಾಗಿ ಔಷಧಿ ಹೊಡಿಬೇಕು. ಆಮೇಲೆ ಈಟು ಯಾವುದಾದ್ರೂ ಸೊಪ್ಪು ಅಥವಾ ಗೊಬ್ಬರ ಮುಂತಾದವುಗಳನ್ನು ಬುಡ ಬಿಡಿಸಿ ಹಾಕಬೇಕು, ಗೊತ್ತಾಯಿತು. ಆಮೇಲೆ ಸಾಧ್ಯವಾದರೆ ಅಗತ್ಯ, ಗೊತ್ತಾಯಿತು, ಅಷ್ಟು ಮಾಡಿ ಬಿಡುವುದು ಒಮ್ಮೆಲಿನ ಕೆಲಸ ಆಯಿತು. ಆಮೇಲೆ ಅಡಿಕೆ ಹಣ್ಣಾಗುವಾಗ ಹೆಕ್ಕಿಕೊಂಡು ಇರುವುದು, ಕೊಯ್ಲಿಗೆ ಆಗುವಾಗ ಕೊಯ್ಯುವುದು. ನೀವು ಈಗ ಈ ಹಳದ್ ರೋಗ ಅಂತ ಹೇಳಿದ್ರಿ, ಯಾವ ರೀತಿಯ ರೋಗ? ರೋಗಗಳಲ್ಲಿ 2-3 ಸೈಜು ಬರ್ತದೆ. ಹೆಚ್ಚಾಗಿ ಒಂದು ಕೊಳೆ ರೋಗ, ಅದು ಜಾಸ್ತಿ ಬರುವುದು. ಆಮೇಲೆ ಈಗ ಚುಕ್ಕೆ ರೋಗ, ಹಳದಿ ರೋಗ ಮುಂತಾದವುಗಳು ಬರ್ತವೆ. ಮನುಷ್ಯರಿಗೆ ರೋಗ ಬಂದ ಹಾಗೆ ಗಿಡಗಳಿಗೂ ರೋಗ ಇದೆ ಆಗಿದ್ರೆ ಇದೆ. ಬೇರೆ ವಿವರಣೆಗಳು ಈ ರೋಗಗಳ ಬಗ್ಗೆ? ಪತ್ತೆ ಹಚ್ಚುವುದು ಹೇಗೆ? ಈ ರೋಗ ಬಂದ್ರೆ ಈಗ ನಮ್ಮ ಅಡಿಕೆ ಗಿಡ ಉಂಟು ಒಂದು ಮನೆಯಲ್ಲಿ, ಅವರಿಗೆ ಈ ರೋಗವೇ ಬಂದಿದೆ ಅಂತ ಹೇಗೆ ಪತ್ತೆ ಹಚ್ಚುದು ನಾವು? ಅದು ಈಗ ಕಾಣುವ ರೀತಿಯಲ್ಲಿ ಹಳದಿಯಾಗೆ ಕಾಣ್ತದೆ. ಚುಕ್ಕೆ ರೋಗ ಅದು ಅದೇ ರೀತಿಯಲ್ಲಿ ಕಾಣುವುದು. ಹಾಗೆ ಬೇರೆ ಕೃಷಿಗಳು ನಿಮಗೆ ಮಂಗನ ತರ ಉಪದ್ರಗಳು ತುಂಬಾ ಉಂಟು? ಮಂಗಗಳು ಧಾರಾಳ. ಹೇಗೆ ಅದನ್ನು ನಿವಾರಿಸಲು ಎಂತ ಮಾಡ್ತೀವಿ? ನಿವಾರಿಸಲು ಅಂತ ಹೇಳಿದ್ರೆ, ಈಗ ಹೆಚ್ಚು ಗನ್ನಿನಲ್ಲೆಲ್ಲ ಉಪಯೋಗ ಇಲ್ಲ, ಗೊತ್ತಾಯ್ತು. ಮತ್ತೆ ಏರ್ ಗನ್ನು, ಅದೊಂದು ಕವಣೆ ಅಂತ ಒಂದು ನಮ್ಮ ಊರ ಭಾಷೆಯಲ್ಲಿ ಅದನ್ನು